ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ನಿನ್ನೆ ಆಯೋಜಿಸಿದ್ದ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಶಾಸಕರಾದ ಟಿ.ಡಿ. ರಾಜೇಗೌಡ, ಎಚ್.ಕೆ. ಸುರೇಶ್, ವಿಧಾನ ಪರಿಷತ್ ಸದಸ್ಯ ಎಸ್.ಎಲ್. ಭೋಜೇಗೌಡ, ಕಾಫಿ ಬೋರ್ಡ್ ಅಧ್ಯಕ್ಷ ದಿನೇಶ್, ಕಾರ್ಯದರ್ಶಿ ಕೂರ್ಮಾ ರಾವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ASR ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶದಿಂದ ಬಂದಿರುವವರು ನಮ್ಮ ಡೈರೆಕ್ಟರ್ ರಿಸರ್ಚ್ ಡಾಕ್ಟರ್ ಸೆಂಥಿಲ್ ಎಚ್.ಡಿ. ಕುಮಾರಸ್ವಾಮಿ ಕಾಡು ಪ್ರಾಣಿಗಳಿಂದ ಬೆಳೆ ನಾಶ ತಡೆಯುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಜೊತೆ ಚರ್ಚಿಸಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಜರುಗಿಸಲಾಗುವುದು. ಇತ್ತೀಚೆಗೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಹೆಚ್ಚಾಗುತ್ತಿದ್ದು, ಕಾಫಿ ಬೆಳೆಗಾರರು ತೋಟಗಳಿಗೆ ಹೋಗಲು ಭಯಪಡುತ್ತಿದ್ದಾರೆ. ರೈಲು ಹಳಿ ತಡೆಗೋಡೆ ಯೋಜನೆಗೆ ಮರು ಚಾಲನೆ ನೀಡುವ ಮೂಲಕ ರೈತರ ಸುರಕ್ಷತೆಗೆ ಗಮನ ಹರಿಸಲಾಗುವುದು ಎಂದು ಹೇಳಿದರು. ಕಾಫಿ ಬೆಳೆಗಾರರ ಆರ್ಥಿಕ ಶಕ್ತಿಯನ್ನ ವೃದ್ಧಿ ಮಾಡಲಿಕ್ಕೆ ಮತ್ತು ಉತ್ತಮವಾದಂತ ಕಾಫಿ ಬೆಳೆಯನ್ನ ಬೆಳೆಯತಕ್ಕಂಥ ನಿಟ್ಟಿನಲ್ಲಿ ಹೊಸ ಸಂಶೋಧನೆಗಳ ಮುಖಾಂತರ ಕಾಫಿ ಬೀಜವನ್ನ ಸಂಶೋಧಿಸಿ ನಮ್ಮ ರೈತರಿಗೆ ಸರಬರಾಜು ಮಾಡತಕ್ಕಂಥದ್ದು ಈ ಸಂಸ್ಥೆಯಿಂದ ಈಗಾಗಲೇ ಅವರು ಹೇಳ್ತಕ್ಕಂಥ ರೀತಿಯಲ್ಲಿ ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ನಾವು ಈ ಸಂಸ್ಥೆಯಿಂದ ಕೆಲಸ ಮಾಡ್ತಾ ಇದ್ದೇವೆ. ದಿನೇಶ್, ತೆಂಗಿನ ಜೊತೆಗೆ ಕಾಫಿ ಸಸಿ ಕೂಡ ಕಲ್ಪವೃಕ್ಷವಾಗಿದೆ. ಕಾಫಿಯಿಂದ ಜೈವಿಕ ಇಂಧನ, ಬಟ್ಟೆ ಸೇರಿದಂತೆ ಹಲವು ಮರು ಉತ್ಪನ್ನ ತಯಾರಿಕೆ ಕುರಿತು ಸಂಶೋಧನೆ ಮಾಡಲಾಗುತ್ತಿದೆ. ಕಾಫಿ ಬೆಳೆಗೆ ಉತ್ತಮ ಬೇಡಿಕೆ ಇದ್ದು, ರೈತರು ಮತ್ತಷ್ಟು ಕಾಫಿ ಬೆಳೆಯಬೇಕು ಎಂದರು. ಅವಕಾಶಗಳಿರುತ್ತೆ, ಈ ಕಾರ್ಯಕ್ರಮಗಳು ಅಂತಲ್ಲಾಗತ್ತೆ. ಆದ್ರೆ ನಾವು ಅದೇ ತರದ ಕಾರ್ಯಕ್ರಮವನ್ನ ನಮ್ಮ ಸಣ್ಣ ಬೆಳೆಗಾರರಿಗೆ ತಲುಪಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಬಾಳೆಹೊನ್ನೂರಲ್ಲಿ ಈ ರೀತಿಯಾದ ಅದ್ಭುತ ಕಾರ್ಯವನ್ನ ಕೇವಲ 12 ದಿವಸದಲ್ಲಿ ಇದನ್ನ ಪ್ರಾರಂಭ ಮಾಡುದು.